ಗೊತ್ತಾಯ್ತು. ಈ 3 ಸ್ಟೋರಿ ಯಾಕೆ ಹೇಳಿದ್ರಿ ಅಂತ? ಜನಾರ್ದನ್ ರೆಡ್ಡಿ ಅವ್ರನ್ನ ಹತ್ಯೆ ಪ್ಲಾನ್ ಅಂದ್ರಿ, ಆಮೇಲೆ ರಾಜಶೇಖರ್ ರೆಡ್ಡಿ ಕೊಲೆ ಮಾಡೋ ಪ್ಲಾನ್ ಅಂದ್ರಿ, ನಾಚ ಶೇಖರ್ ಅವರನ್ನ ಕೊಲೆ ಮಾಡೋಕೆ ಅಂತ ಲಿಂಗಾಯತ್ ವರ್ಸಸ್ ರೆಡ್ಡಿ ತಂದ್ರಿ. ಈ 3 ಕತೆ ಯಾಕೆ ಕಟ್ಟಿದ್ರಿ? ನೋಡಿ, ನಾನು ಜನಾರ್ದನ್ ರೆಡ್ಡಿ ಅವರು ನಾನು ಬಹಳ ಮುಂಚೆಯಿಂದ ಕೂಡ ಬಹಳ ಕ್ಲಿಯರ್ ಆಗಿ ಹೇಳ್ಕೊಂಡ್ ಬರ್ತಾ ಇದ್ದೆ. ಏನಂತ ಹೇಳಿ, ಫಸ್ಟ್ ನಂಬರ್ 1 ಸತೀಶ್ ರೆಡ್ಡಿ ಅವರು ಪ್ರಾರಂಭ ಆಗಿದ್ದು. ಆಮೇಲೆ ಅವರೆಲ್ಲರೂ ಕೂಡ SP ಸರ್ಕಲ್ ದಲ್ಲಿ ಕುಡಿದು ಪೆಟ್ರೋಲ್ ಬಾಂಬ್ಗಳನ್ನು ತುಂಬಿಕೊಂಡು ಜನಾರ್ದನ್ ರೆಡ್ಡಿ ಮನೆ ಹತ್ರ ಬಂದಂತ ಟೈಮಲ್ಲಿ ಫೈರಿಂಗ್ ಮಾಡಿರೋಂಥದ್ದು. ಫೈರಿಂಗ್ ಆದಂತ ಟೈಮಲ್ಲಿ ಅಲ್ಲಿ ಸತ್ತಿರಂತ ಹುಡುಗ ಅವ್ರು ಏನಂತ ಹೇಳಿದ್ರು, ನಾರಾ ಭರತ್ ರೆಡ್ಡಿ ಅವರು, ಆ ಸತ್ತಿರಂತ ಹುಡುಗ ಜನಾರ್ದನ್ ರೆಡ್ಡಿ ಅವರು ಅವ್ರಿಗೆ ಅಂಗರಕ್ಷಕರಿಗೆ ಗುಂಡು ಹಾರಿಸಿದಾರೆ ಅಂತ ಹೇಳಿದ್ರು. ಆ ಗುಂಡಿನಿಂದನೇ ಆ ರಾಜಶೇಖರ್ ಡೆತ್ ಆಗಿದ್ದಾನೆ ಅಂತ ಹೇಳಿ ಫಸ್ಟ್ ಅವ್ರು ಹೇಳಿಕೆಯನ್ನು ಕೊಟ್ಟರು. ನಾನು ಹೇಳಿದೆ, IG ಮೇಡಮ್ ಅವರು ಬಂದಿದ್ರು, ಅವರೆಲ್ಲ ಬಂದಂತ ಟೈಮಲ್ಲಿ ನಾನು ಬಹಳ ಕ್ಲಿಯರ್ ಆಗಿದೆ, ನೋಡವ ನಾನು ಎಲ್ಲಿಗಳು ನಾನು ಆಂಟಿಸಿಪೇಟರಿ ಬೇಲ್ ಕೂಡ ತಗೊಳಲ್ಲ, 100% ನಾನು ಆಂಟಿಸಿಪೇಟರಿ ಬೇಲ್ ತಗೊಂಡು ನಾನು ಇಲ್ಲೇ ಇರ್ತೀನಿ. ಅಕಸ್ಮಾತ್ ನಾನು ತಪ್ಪು ಮಾಡಿದ್ದೀನಿ, ನನ್ನ ಕಡೆಯಿಂದ ಯಾರನ್ನ ಗುಂಡು ಹಾರಿಸಿದ್, ನನ್ನ ಹತ್ರ ಫಸ್ಟ್ ಆಫ್ ಆಲ್ ಅಂಗರಕ್ಷಕರು ಯಾರು ಇಲ್ಲ, ಪ್ರೈವೇಟ್ ಗನ್ಮ್ಯಾನ್ಸ್ ಯಾರಿಲ್ಲ. ಬೇಕಾದ್ರೆ ನನ್ನ ಹತ್ರ ಇರೋದು 2 ಗನ್ಮ್ಯಾನ್ಗಳು ಇದಾರೆ. ಆ 2 ಗನ್ಮ್ಯಾನ್ಗಳು ಎಂಕ್ವೈರಿ ಮಾಡಿ ಅವ್ರು ಗುಂಡು ಕೊಟ್ಟಿರ್ತಾರ. ಆ ಗುಂಡು ಕೊಟ್ಟಂತ ಟೈಮ್ ಪೊಲೀಸ್ ಅಲ್ಲಿ ಲೆಕ್ಕ ಇರುತ್ತೆ, ಬೇಕಾದ್ರೆ ನೀವು ಲೆಕ್ಕ ಮಾಡ್ಕೊಟ್ರಿ, ಬೇಕಾದ್ರೆ ನನ್ನಿಂದ ತಪ್ಪಾಗಿದೆ, ನಾನು ಇಲ್ಲೇ ಜೈಲಿಗೆ ಕಳ್ಸಿಕೊಟ್ರಿ ಅಂತೇಳಿ IG ಮೇಡಮ್ ಹತ್ರ ಹೇಳಿದ್ದೀನಿ. ಆಮೇಲೆ ಜನಾರ್ದನ್ ರೆಡ್ಡಿ ಹತ್ರ 4 ಗನ್ಮ್ಯಾನ್ ಅವರು ಕೂಡ ಎಂಕ್ವೈರಿ ಮಾಡಿದಾರೆ, ಅವತ್ತು ರಾತ್ರಿ ಎಲ್ಲ ಎಂಕ್ವೈರಿ ಮಾಡಿದಾರೆ. ನಾನೇನಂತ ಹೇಳಿದ್ರೆ, ಅವತ್ತು ಇನ್ಸಿಡೆಂಟ್ ಆದಂತ ಟೈಮಲ್ಲಿ ನಾರಾ ಭರತ್ ರೆಡ್ಡಿ ಅವರು ಏನ್ ಹೇಳಿದ್ರು, ನಮ್ ಕಡೆಯಿಂದ ಗುಂಡಾರಿಲ್ಲ ಅಂತ ಹೇಳಿದ್ರು. ಅವ್ರು ಏನ್ ಮಾಡಿದ್ರು ಅಂದ್ರೆ, ನಾವು ಗುಂಡಾರಿಲ್ಲ ಅಂತ ಹೇಳಿದ್ರು. ನಾವು ಸತ್ಯ ಹರಿಶ್ಚಂದ್ರ, ಆತ ಸತ್ಯ ಹರಿಶ್ಚಂದ್ರ, ಇಬ್ರು ಹಂಗ ಹೇಳಿದಂತ ಟೈಮ್ ಸತ್ತಂತ ಹುಡುಗ ಗುಂಡಾರಿರೋದು ಯಾವುದು? ಇವತ್ತು ನನ್ನ ಪ್ರಶ್ನೆ ಗುಂಡು ಹಾರಿರೋದು ಯಾರ್ದು ಅಂತ ಟೈಮಲ್ಲಿ ಆಮೇಲೆ FSL ತಂಡ ಬಂತು. ಆಮೇಲೆ FSL ತಂಡ ಬಂದ ನಂತರ ಇಲ್ಲ ರೀ, ಆಮೇಲೆ ಗುಂಡು ಹಾರಿರೋದು ಖಾಸಗಿ ಗುಂಡುಮಾನ್ಗಳಿಂದ ಹಾರಿದೆ ಅಂತ ಹೇಳಿ SP ಅವ್ರ ಸಾಹೇಬ್ರು ಅಷ್ಟೊತ್ತೊಳಗೆ ಸಸ್ಪೆಂಡ್ ಆಗಿದ್ರು. ಪವನ್ ನಿಜ್ಜೂರವರು ಸಸ್ಪೆಂಡ್ ಆಗಿಬಿಟ್ಟು, ಸಸ್ಪೆಂಡ್ ಆದ ತಕ್ಷಣ ಅಷ್ಟೊತ್ತೊಳಗಡೆ ಚಿತ್ರದುರ್ಗ SP ಅವರು ಅವ್ರು SP ಸಾಹೇಬ್ರು ಬಂದು, ಇಲ್ಲ ಪ್ರೈವೇಟ್ ಗನ್ಮ್ಯಾನ್ಗಳು ಗುಂಡು ಹಾರಿಸಿದಾರೆ ಅಂತ ಕೊಟ್ಟರು. ಯಾರು ಪ್ರೈವೇಟ್ ಗುಂಡುಮ್ಯಾನ್ಗಳು? ಜನಾರ್ದನ್ ರೆಡ್ಡಿ ಪ್ರೈವೇಟ್ ಗುಂಡುಮ್ಯಾನ್ಗಳು, ಇಲ್ಲಿದ್ರೆ ನಾರಾ ಭರತ್ ರೆಡ್ಡಿ ಗುಂಡುಮ್ಯಾನ್ಗಳು ಅಂತೇಳಿ ಎಂಕ್ವೈರಿ ಮಾಡಿದ್ರು. ಎಂಕ್ವೈರಿ ಮಾಡಿದಂತ ಟೈಮಲ್ಲಿ ಅವ್ರಿಗೆ ಗೊತ್ತಾಯ್ತು, ಇಲ್ಲ ನಾರಾ ಭರತ್ ರೆಡ್ಡಿ ಕಡೆ ಇದ್ದಂತ ಅಂಗರಕ್ಷಕರೇ ಗುಂಡು ಹಾರಿಸಿದ್ದಾರೆ. ಆಮೇಲೆ ಗುಂಡು ಹಾರಿಸಿದಾರೆ ಅಂತ ಗೊತ್ತಾದ ತಕ್ಷಣ ಅಲ್ಲಿ ಗುಂಡು ಹಾರಿಲ್ಲ ಅನ್ನಂತ ಮಾತು ಹೇಳಿದಂತ ಟೈಮಲ್ಲಿ ಕೆಲವೊಂದು ವಿಡಿಯೋಗಳು ಕೂಡ ಜನಾರ್ದನ್ ರೆಡ್ಡಿ ಬಹಿರಂಗಪಡಿಸಿ ಏನಂತೇಳಿ, ನೀವು ಯಾವ ರೀತಿಯಲ್ಲಿ ನೀವು ಬಂದಿದ್ರಿ, ಯಾವ ರೀತಿಯಲ್ಲಿ ಇನ್ಸಿಡೆಂಟ್ ಆಯ್ತು, ಇನ್ಸಿಡೆಂಟ್ ಆದಂತ ಟೈಮಲ್ಲಿ ನಿಮ್ಮ ಅಂಗರಕ್ಷಕ ರಾಜಶೇಖರ್ ಮೇಲೆ ಹೆಂಗ್ ಗುಂಡು ಹಾರಿಸಿದ ಎಲ್ಲ ನೋಡಿಸಿದಂತ ಟೈಮಲ್ಲಿ ಕೂಡ ಜನರಿಗೆ ಸ್ವಲ್ಪ ಕ್ಲಾರಿಟಿ ಬಂತು. ಕ್ಲಾರಿಟಿ ಬಂದ ನಂತರ ನಿನ್ನೆ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ದಂತೆ ಏನಂತೇಳಿ, ಯಾರು ಚಾನಲ್ ಶೇಖರ್ ಅನ್ನೋಂಥವ್ರು ಹತ್ಯೆ ಮಾಡಬೇಕು ಅದಿದ್ದು. ಆಕ್ಚುಲಿ ನಾನು ಇದ್ದಂತ ಸನ್ನಿವೇಶದಲ್ಲಿ ನಾನು ಆ ಕಡೆ ಕಾನ್ಸಂಟ್ರೇಷನ್ ಮಾಡ್ತಿದ್ದೆ. ಇಲ್ಲಿ ಏನಾಗ್ತಿದೆ ಅಂದ್ರೆ ನನಗೇನು ಗೊತ್ತಿಲ್ಲ, ಯಾಕಂದ್ರೆ ನಾನು ಜನಾರ್ದನ್ ರೆಡ್ಡಿ ಚಾನಲ್ ಶೇಖರ್ ವಿಚಾರದಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಹತ್ರ ತಿಳ್ಕೋಬೇಕು. ಯಾಕಂದ್ರೆ ಅವರು ಸ್ಟೇಟ್ಮೆಂಟ್ ಪತ್ರಿಕಾಗೋಷ್ಠಿಯಲ್ಲಿ ನೀವು ಇದ್ರಿ, ಅವರ ಆರೋಪ ಮಾಡಂತ ಟೈಮ್ ಇದ್ದೆ. ಅಂದ್ರೆ ನನಗೆ ಗೊತ್ತಿದ್ದಿಲ್ಲ ಅಲ್ಲಿ ಏನಾಗಿದೆ ಇನ್ಸಿಡೆಂಟ್. ಜನಾರ್ದನ್ ರೆಡ್ಡಿ ಅವರು ಅಂತ ಅಲ್ಲಿ ಫೀಲ್ಡ್ ಅಲ್ಲಿ ಇದ್ರು, ನಾನು ಆ ಕಡೆ ಜನರ ಮಧ್ಯದಲ್ಲಿದ್ದೆ. ನನ್ಗೆ ಅಲ್ಲಿ ಇನ್ಸಿಡೆಂಟ್ ಎಲ್ಲ ನೋಡ್ತಾ ಇದ್ದೆ. ಇದ್ದಂತ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರು ದೂರದಲ್ಲಿ ಇರೋ ಕಾರಣ ಅವ್ರ ಎಲ್ಲಾ ವಿಚಾರಗಳು ನೋಡ್ತಾ ಇದ್ರು. ಅವರು ನನಗೆ ಚಾನಲ್ ಶೇಖರ್ ಆ ಹುಡುಗ ಬಂದಿದ್ದು ಕೂಡ ನನಗೆ ಗೊತ್ತಿದ್ದಿಲ್ಲ. ನಾನು ಕಾನ್ಸಂಟ್ರೇಷನ್ ಸತೀಶ್ ರೆಡ್ಡಿ ಮಾಡ್ತಾ ಇದ್ದೀನಿ. ಅಲ್ಲಿ ಸತೀಶ್ ರೆಡ್ಡಿ ಸ್ವಲ್ಪ ನಟೋರೇಸ್ ಆಗಿರೋ ಕಾರಣ, ಅವ್ರ ಹತ್ರ ಗನ್ಮೆನ್ಸ್ ಇರೋ ಕಾರಣ ಫೈರ್ ಮಾಡಿದ್ದೆಲ್ಲ ನೋಡಿದಂತ ಟೈಮಲ್ಲಿ ಅವ್ರು ಯಾವ ರೀತಿಯಲ್ಲಿ ಫೈರ್ ಮಾಡ್ತಾ ಇದ್ರ, ಪೊಲೀಸರು ಯಾವ ರೀತಿಯಲ್ಲಿ ಅದ ಟಿಯರ್ ಗ್ಯಾಸ್ ಫೈರ್ ಮಾಡ್ತಾ ಅವೆಲ್ಲ ನೋಡ್ತಾ ಇದ್ದೆ. ನನ್ನ ಕಣ್ಣೆದುರುಗಡೆ ಎಲ್ಲ ನಡೀತಾ ಇತ್ತು. ಸಿಕ್ಕಾಪಟ್ಟಿ ಫೈರ್ ಮಾಡ್ತಿದ್ವಿ. ಈ ಚಾನಲ್ ಶೇಖರ್ ಅನ್ನಂತವ್ರನ್ನ ನಾನು ಅಲ್ಲಿ ನೋಡ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು ಚಾನಲ್ ಶೇಖರ್ ಕೂಡ ಇದಾರೆ, ನನ್ನ ಕಡೆನೆ ಬರ್ತಾ ಇದ್ರು ಅವರೆಲ್ಲ ಕೂಡ ನಾರಾ ಭರತ್ ರೆಡ್ಡಿ ಜೊತೆಲಿ. ಅಂದ್ರೆ ಅವ್ರ ವಿಡಿಯೋದಲ್ಲಿ ಕೂಡ ಚಾನಲ್ ಶೇಖರ್ ಭರತ್ ರೆಡ್ಡಿ ಜೊತೆಲಿ ಕಾಣ್ತಾನೆ. ಆಮೇಲೆ ನಾನು ನಿನ್ನೆ ನೋಡಿಸಿದಂತ ವಿಡಿಯೋದಲ್ಲಿ ಅವ್ರು ಕಾಣ್ತಾರೆ. ನಾನು ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಅಲಿಗೇಷನ್ ಮಾಡಿದಂತ ಟೈಮಲ್ಲಿ ಕೂಡ ಅಲ್ಲೇ ಇದ್ದೆ. ಅದು ಏನ್ ಇನ್ಸಿಡೆಂಟ್ ನಡೆದಿದೆ ಅನ್ನೋ ಜನಾರ್ದನ್ ರೆಡ್ಡಿ ಕ್ಲಾರಿಟಿ ಇರೋ ಕಾರಣ ಅವ್ರಿಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆ ಚಾನಲ್ ಶೇಖರ್ ಬಗ್ಗೆ ಬೇಕಾದ್ರೆ ಅವ್ರ ಹತ್ರ ತಿಳ್ಕೊಳ್ರಿ. ಬೇಕಾದ್ರೆ ಅವ್ರು ಸತೀಶ್ ರೆಡ್ಡಿ ಯಾರು ಸರ್, ಅವ್ರ ಹಿನ್ನೆಲೆ ಏನು, ಅವ್ರಿಗೂ ಜನಾರ್ದನ್ ರೆಡ್ಡಿ ಅವರಿಗೂ ಏನಾದ್ರು ವೈಷಮ್ಯ? ನನಗೆ ಸತೀಶ್ ರೆಡ್ಡಿ ಅವರು ಮುಂಚೆ ಯಾವಾಗ ನೋಡಿಲ್ರಿ. ಆಮೇಲೆ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡಂತ ಟೈಮಲ್ಲಿ ಕೊಳಗಲ್ದವ್ರು ಅಂತೇಳಿ ನಮ್ಮ ಗ್ರಾಮಾಂತರ ಕ್ಷೇತ್ರದವ್ರು ಅಂತೇಳಿ ಗೊತ್ತಾಯ್ತ್ರಿ. ಗೊತ್ತಾದ ತಕ್ಷಣ ಅವ್ರು ಇತ್ತೀಚೆಗೆ ಅವ್ರಿಗೆ ಬೆಳಕು ಬಂದಂತವ್ರಿ. ಯಾವಾಗ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ, ಅಂದ್ರೆ ಅವ್ರು ಭರತ್ ರೆಡ್ಡಿಗೆ ತುಂಬಾ ಕ್ಲೋಸ್, ಅಂದ್ರೆ ಅವ್ರೇನೋ ರಿಲೇಟಿವ್ಸ್ ಏನೋ ಆಗ್ತಾರಂತ್ರಿ. ಅವ್ರ ರಿಲೇಟಿವ್ಸ್ ಆದಂತ ಟೈಮ್ ಅವ್ರು ಸಿಂಡಿಕೇಟ್ ಅಂತ ಹೇಳಿ ಮಾಡ್ಕೊಂಡಾರಿ. ಸಿಂಡಿಕೇಟ್ ಅಂದ್ರಿಗಿನ ಅವ್ರು ನೋಡಿ ಎಲ್ಲಾ ಬ್ಯಾನರ್ಗಳಲ್ಲಿ ಸಿಂಡಿಕೇಟ್ ಅಂತ ಹಾಕಿರ್ತಾರ್ರಿ. ಅವ್ರೆಲ್ಲಾ ಕೂಡ ಈ ಮಟ್ಕ ಆಡುವಂತವ್ರು, ಜೂಜ್ ಆಡುವಂತವ್ರಿಗೆ ಅದು ಸಿಂಡಿಕೇಟ್ ಅಂತ ಹೇಳಿ ಮಾಡ್ಕೊಂಡಾರೆ. ಪುಷ್ಪ ಸಿನಿಮಾ ನೋಡ್ರಿ, ಅದ್ರಲ್ಲಿ ಸಿಂಡಿಕೇಟ್ ಇರ್ತದ ನೋಡಿ. ಅವ್ರ ಬ್ಯಾನರ್ಸ್ ಎಲ್ಲ ಸಿಂಡಿಕೇಟ್ ಅಂತ ಮಾಡ್ಕೊಂತಾರ್ರಿ.
ಈ ಸಿಂಡಿಕೇಟ್ ದಲ್ಲಿ ಅವರು ನಾರಾ ಭರತ್ ರೆಡ್ಡಿ ಇದಾರೆ ನೋಡ್ರಿ. ಈ ಸಿಂಡಿಕೇಟ್ ಅಂತ ಮಾಡಿಕೊಂಡು ಈ ಸಿಂಡಿಕೇಟ್ ಕೆಳಗಡೆ ಮಟ್ಕ ಆಡಿಸ್ತಾರ್ರಿ. ಈ ಸಿಂಡಿಕೇಟ್ ಒಳಗಡೆ ಇಸ್ಪೇಟಲ್ಲಿ ಆಡಿಸ್ತಾರ್ರಿ. ಈ ಸಿಂಡಿಕೇಟ್ ಕೆಳಗಡೆನೆ ಗಾಂಜಾ ಮಾರಿಸ್ತಾರ್ರಿ. ಈ ಸಿಂಡಿಕೇಟ್ ಒಳಗಡೆನೆ ಎಲ್ಲ ಏನೇನ್ ಮಾಡಬಾರ್ದು ಎಲ್ಲವನ್ನೂ ಮಾಡ್ತಾರ್ರಿ. ಈ ಸಿಂಡಿಕೇಟ್ ಅಮೌಂಟ್ ಬಂದು ಸತೀಶ್ ರೆಡ್ಡಿ ಅವ್ರಿಗೆ ಸೇರ್ಕೊಂತದ್ರಿ. ಅವರು ಸತೀಶ್ ರೆಡ್ಡಿಗೆ ಡೈಲಿ ಮಿನಿಮಮ್ ಅವ್ರದ್ದು 1 ಕೋಟಿ ರೂಪಾಯಿ ಕಲೆಕ್ಷನ್ ಆಗುತ್ತೆ ರೀ. ಸುಮ್ನೆ ಇಲ್ಲಿಗಲ್ ಆಗಿ 1 ಕೋಟಿ ರೂಪಾಯಿ ಕಲೆಕ್ಷನ್. ಅವ್ರು ಕೂಡ ಎಲ್ಲಿ ಇರ್ತಾರ, ಅಲ್ಲೆಲ್ಲೋ ಇರ್ತಾರಂತ್ರಿ. ಅವ್ರ ಮನೆ ಎದುರುಗಡೆ ಹೋದ್ರೆ ರೀ ಎಲ್ಲ ಈ ಸಿಮೆಂಟ್ ಚೀಲ ಎಲ್ಲ ಕೂಡ ಈ ಬಾರ್ಡರ್ ಸೆಕ್ಯೂರಿಟಿ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಇರ್ತದೆ, ಅಲ್ಲಿ ಸಿಮೆಂಟ್ ಚೀಲಗಳೆಲ್ಲ ಇಟ್ಕೊಂಡು ಗನ್ ಇಟ್ಕೊಂಡಿರ್ತಾರೆ. ಪ್ರೈವೇಟ್ ಗನ್ ಮೇಲೆ ಹಂಗ ಇಟ್ಕೊಂಡಿರ್ತಾರೆ. ಆತ 3ನೇ ಮಾಡಿ ಮೇಲೆ ಇರ್ತಾರಂತ್ರಿ. ಡೈಲಿ 1 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾರೆ. ಡೈಲಿ ಅವ್ರ ಇನ್ಕಮ್ ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ರೀ. ಇವ ಮಟಕ ಎಲ್ಲ ಕೂಡ ರೀ ಓಣಿಯಲ್ಲಿ ಬರೀತಾರ್ರಿ. ಮಟಕ ಅಂದ್ರೆ ಇಸ್ಪೇಟಲ್ಲಿ ಅಲ್ರಿ. ಇಲ್ಲಿ ನೋಡಿ ಇಸ್ಪೇಟಲ್ಲಿ ಎಲ್ಲೆಲ್ಲ ಆಡ್ತಾರ ನೋಡ್ಸ್ಬಿಡ್ತೀನಿ. ನನ್ನ ಹತ್ರ ಇದೆ. ಇಸ್ಪೇಟಲ್ಲಿ ರೀ ಒಂದು ಓಣ್ಯಾಗ ಆಡ್ತಾರೆ. ಇಸ್ಪೇಟಲ್ಲಿ ಹೆಂಗ್ ಆಡ್ತಾರೆ ಸಾಕಷ್ಟು ರೀ. ನಮ್ಮ ಕೋಟೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ರಿ ಬಹಳ ಪವಿತ್ರವಾದಂತ ದೇವಸ್ಥಾನ ರೀ. ಆ ಕೋಟೆ ಮಲ್ಲೇಶ್ವರ ಸ್ವಾಮಿ ಗುಡಿಯಲ್ಲಿ ನಿನ್ನೆ ನೋಡ್ತಾ ಇದ್ರೆ ಆ ಕೋಟೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಬಗಲಗಡೆ ದೇವಸ್ಥಾನ ಗೋಪುರದ ಕೆಳಗಡೆ ಇವರು ಇಸ್ಪೇಟಲ್ಲಿ ಆಡಿಸ್ತಾ ಇದಾರೆ. ಅಂದ್ರೆ ಸಾಕಷ್ಟು ಇಸ್ಪೇಟಲ್ಲಿ ಅವ್ರು ಇನ್ಕಮ್ ರೀ ಪರ್ ಡೇ 1 ಕ್ರೋರ್ ರೀ. ಪೊಲೀಸರು ರೀ ಅಲ್ಲೇ ಅಡ್ಡಾಡ್ತಿರ್ತಾರ್ರಿ. ಅಂದ್ರೆ ಇದೆಲ್ಲವೂ ಸತೀಶ್ ರೆಡ್ಡಿ ಮಾಡೋದು, ಅದು ಭರತ್ ರೆಡ್ಡಿ ಗೊತ್ತಿದೆ. ಹೌದ್ರಿ. ಅವ್ರು ಸಪೋರ್ಟ್ ಇದೆಯಾ ಭರತ್ ರೆಡ್ಡಿ ಅವ್ರಿಗೆ ಪೂರಾ ರೀ. ಇವರೇ ಎಲ್ಲ ಒನ್ ಡೇ 1 ಇನ್ಕಮ್ 1 ಕ್ರೋರ್ ರೂಪಾಯಿ ರೀ. ಅವ್ರು ನೋಡಿ ಇಲ್ಲಿಗಲ್ ಸ್ಯಾಂಡ್ ಮಾಡ್ತಾರ್ರಿ. ಇಲ್ಲಿಗಲ್ ಸ್ಯಾಂಡ್ ಇದೆಲ್ಲವೂ ಭರತ್ ರೆಡ್ಡಿ ಅವ್ರ ಮೂಗಿನ ಕೆಳಗೇನೆ ನಡೀತಿದೆ. ಎಲ್ಲ ಅವ್ರು MLA ಸಾಬ್ರೆ ಅವ್ರಿಗೆ ಎಲ್ಲ ಕಂಪ್ಲೀಟ್ ರೀ. ಅಂದ್ರೆ ಇವ್ರು ಸಿಂಡಿಕೇಟ್, ಸತೀಶ್ ರೆಡ್ಡಿ ಎಲ್ಲ ಸಿಂಡಿಕೇಟ್ ಬಂದ್ಬಿಡ್ಬೇಕ್ರಿ. ಎಲ್ಲ ಅಮೌಂಟ್ ಡೈಲಿ 1 ಕ್ರೋರ್ ಇಂದ ಸಿಂಡಿಕೇಟ್ ಬಂದ್ಬಿಡ್ಬೇಕ್ರಿ. ಸಿಂಡಿಕೇಟ್ ಅಂದ್ರೆ ನಾವು ಪುಷ್ಪ ಸಿನಿಮಾ ನೋಡ್ತೀವಿ, ನೋಡ್ಸಿದ್ರಿ ಭರತ್ ರೆಡ್ಡಿ ಸಾಬ್ರು ಸಿಂಡಿಕೇಟ್ ಲಾಂಚ್ ಮಾಡ್ತಾ ಇದಾರ. ಅದೆಲ್ಲ ನೋಡ್ಸಿದ್ರೆ ಮೋಸ್ಟ್ಲಿ ಅವ್ರು MLA ಆದ ನಂತರ ಆಗಿದೆ. ಇವಾಗ 2.5 ವರ್ಷ ಆಯ್ತು ನಾವು MLA ಆಗಿ. ಅವರು 2.5 ವರ್ಷದಿಂದ ನಡೀತದೆ. ಮುಂಚೆ ಈ ರೀತಿ ಕಲ್ಚರ್ ಇಲ್ರಿ. ಅವ್ರು ಸತೀಶ್ ರೆಡ್ಡಿ ಅವ್ರು ಕೂಡ 3ನೇ ಮಾಡಿ ಮೇಲೆ ಇರ್ತಾನ್ರಿ. 3ನೇ ಮಾಡಿ ಮೇಲೆ ಇದ್ದಂತ ಟೈಮಲ್ಲಿ ರೀ ಅವ್ರ ಅವ್ರಿಗೆ ಅಭ್ಯಾಸ ಏನಂದ್ರೆ ಸಂಜೆ ಆದ್ರೆ ಸಾಕು ಗುಂಡಾರಿಸ್ತಾನ್ರಿ. ಯಾರನ್ನ ಪಂಚಾಯತಿ ಬಂದ್ರಿಗಿನ ಅವ್ರಿಗೆ ಲ್ಯಾಂಡ್ ಸೆಟ್ಲ್ಮೆಂಟ್ಸ್, ಬಿಲ್ಡಿಂಗ್ ಸೆಟ್ಲ್ಮೆಂಟ್ಸ್. ಅವರು ನಾನು ಇಷ್ಟೊಳಗಡೆ ಕ್ಯಾಸೆಟ್ ಒಂದು ಆಡಿಯೋ ಬಿಡುಗಡೆ ಮಾಡ್ತೀನಿ. ಆಡಿಯೋ ಅಲ್ಲ, ವಿಡಿಯೋ ಬಿಡುಗಡೆ ಮಾಡ್ತೀನಿ. ಅದು ಇನ್ನ ಸಿಕ್ಕಿಲ್ಲ, ನಾನು ಫೈಂಡ್ ಔಟ್ ಮಾಡ್ತಾ ಇದ್ರಿ. ಯಾರೋ ವೈಶ್ಯ ಕಮ್ಯುನಿಟಿ ಅವ್ರದ್ದು ಯಾರದು ಅವ್ರ ಹತ್ರ ಪಂಚಾಯತಿ ಮಾಡಿ ಗಾಳಿಯಲ್ಲಿ ಗುಂಡಾರಿಸಿರಿ. ಅವ್ರು ಬೈ ಬಿದ್ದು ಅವ್ರ ಆಸ್ತಿ ಎಲ್ಲ ಬರೆಸ್ಕೊಂಡು ಬೂಟ್ ನೆಕ್ಕಸ್ತಾರ್ರಿ. ಇವ್ರು ಸತೀಶ್ ರೆಡ್ಡಿ ಬೂಟ್ ನೆಕ್ಕಬೇಕ್ರಿ. ಆ ರೀತಿ ಇತ್ತೀಚೆಗೆ ನಾನು ನೋಡ್ತಾ ಇದ್ದೇನೆ. ಎಷ್ಟು ದೌರ್ಜನ್ಯ ಅಂದ್ರೆಗಿನ ಅದಕ್ಕೆ ಕೇಳಕ್ಕೆ ಸಾಧ್ಯ ಇಲ್ಲ. ಸತೀಶ್ ರೆಡ್ಡಿ ಜೊತೆ ನೇರವಾಗಿ ಭರತ್ ರೆಡ್ಡಿ ಅವರ ಬೆಂಬಲ ಇದೆ ರೀ. ಇವಾಗ ನೋಡ್ರಿ ವಿದ್ಯಾನಗರದಲ್ಲಿ ಒಂದು ಮನೆ ಮಾಡ್ಯಾರ್ರಿ. ಮತ್ತೆ ರಾಯಲ್ ಟೂರಿಸ್ಟ್ ಹೋಮ್ ಬಗಲ್ಗಡೆ ಒಂದು ಮನೆ ಮಾಡ್ಯಾರಿ. ಗಾಂಧಿನಗರದ ಒಂದು ಮನೆ ಮಾಡ್ಯಾರಿ. ಡೈಲಿ ಇಸ್ಪೇಟ್ ಇದು ಈ ಮಟ್ಕ ಬರೀತಾರ ನೋಡ್ರಿ. ಮಟ್ಕದೆಲ್ಲ ಕೂಡ ರೋಡ್ ಮನೇಲಿ ರೊಕ್ಕ ಜೋಡಿಸ್ತಾರ್ರಿ. ಇಷ್ಟಿಷ್ಟು ರಾಶಿ ಜೋಡಿಸ್ತಾರ್ರಿ ಮನೇಲಿ. ಅವ್ರು ಎಷ್ಟು ರೊಕ್ಕ ಜೋಡಿಸ್ತಾರಂದ್ರೆ ಡೈಲಿ ಮಿನಿಮಮ್ ಎಷ್ಟೋ ಕಲೆಕ್ಷನ್ ಮಾಡ್ಕೊಂತಾರಿ. ಆ ಮಟ್ಕ ಬರೋ ನಂಬರ್ ಎಲ್ಲ ಕೂಡ ಯಾವಾಗ ಘೋಷಣೆ ಮಾಡ್ತಾರೆ, ರಾತ್ರಿ ಘೋಷಣೆ ಓಪನ್ ಏನಂತಾರ್ರಿ, ಅದು ಅನೌನ್ಸ್ ಮಾಡಂತ ಟೈಮಲ್ಲಿ ಇವರೇ ಮಟ್ಕ ತಗೊಂತಾರ, ಇವರೇ ಬರೀತಾರ್ರಿ, ಇವರೇ ಘೋಷಣೆ ಮಾಡ್ತಾರ್ರಿ. ಎಲ್ಲ ಕೂಡ ಈ ರೀತಿ ಎಲ್ಲಾ ಕಡೆ ಕೂಡ ಬಂದು ಪರ್ ಡೇ 1 ಕೋಟಿ ರೂಪಾಯಿ ಬರ್ಬೇಕಂತ ಸಿಂಡಿಕೇಟ್ ಮಾಡ್ಕೊಂಡಾರ್ರಿ.